ತಿಗಿಣ ತುಂತ ತುಂತ ತಿಗಿಣ ತುಂತ ತುಂತ ತಿಗಿಣ ತುಂತ taquita taca dimmi taquita taquita taca dimmi taquita taquita taca dimmi taquita ನಮಸ್ಕಾರ. ನವೋನ್ನತಿಗೆ ಸ್ವಾಗತ. ಹೊಸತನವನ್ನ, ಹೊಸ ಚಿಂತನೆಯನ್ನ, ಹೊಸ ಆಲೋಚನೆಗಳನ್ನ ತುಂಬುವ ಪರ್ವಕಾಲವೇ ನವರಾತ್ರಿ. ಈ ನವರಾತ್ರಿಯ ಶುಭಾವಸರದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮ ಸರಣಿ ನವರಾತ್ರಿ ನವೋನ್ನತಿ ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ತುಂಬಾ ಖುಷಿಯಾಗ್ತಿದೆ. ನಾನು ನಿಮ್ಮ ಬಡಕಿಲಾ ಪ್ರದೀಪ್. ನವರಾತ್ರಿಯ ಈ 9 ದಿನಗಳು ಜೊತೆಗೆ ವಿಜಯದಶಮಿಯವರೆಗೂ ನಿತ್ಯವೂ ನಿಮಗಾಗಿ ನಾಡಿನುದ್ದಗಲಕ್ಕೂ ಪಸರಿಸುತ್ತಿರುವ ಈ ಕಾರ್ಯಕ್ರಮದ ಕಂಪನ್ನ ನೀವು ಸವಿಯೋದಕ್ಕೆ ಸಿದ್ಧರಾಗಿ. ಇವತ್ತು ನವರಾತ್ರಿಯ 5ನೇ ದಿನ. ಇವತ್ತು ಮಹಾಲಕ್ಷ್ಮಿಯ ಪ್ರತಿರೂಪವಾದ ಸ್ಕಂದ ಮಾತೆಯನ್ನ ಪೂಜಿಸೋದು ವಾಡಿಕೆ. ಸಿಂಹ ಸಂಗತ ನಿತ್ಯಂ ಪದ್ಮಾಂಚಿತ ಕರದ್ವಯೇ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಸ್ಕಂದ ಮಾತೆ ಇದೊಂದು ಶಕ್ತಿಯ ವಿಶೇಷವಾದ ರೂಪವನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಧ್ಯಾತ್ಮದ ಪಯಣದಲ್ಲಿ ವಿಹರಿಸಿದವರು ಅದೆಷ್ಟೋ ಜನ. ಆದರೂ ನಾವು ನೀವೆಲ್ಲರೂ ಅದರೊಟ್ಟಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ, ಆದರೆ ಅದನ್ನು ಅರಿತಿರೋಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ನಾನು ಮತ್ತು ಆಧ್ಯಾತ್ಮ ಅನ್ನೋ ವಿಚಾರವನ್ನಿಟ್ಕೊಂಡು ಒಂದಷ್ಟು ಹೊತ್ತು ಯೋಚನೆ ಮಾಡೋಣ. ನಂತರ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ, ಅಲ್ಲಿ ಅಧ್ಯಾತ್ಮವನ್ನು ಅಳವಡಿಸಿಕೊಂಡಿರೋ ಒಂದಷ್ಟು ಸಾಧಕರ ಮಾತುಗಳು ಇರ್ತವೆ. ಜೊತೆಗೆ ನಾಡಿನ ಖ್ಯಾತ ಗಾಯಕರೊಬ್ಬರು ಗಾನ ಸುಧೆಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ದೇವಿಯ ಹಾಡನ್ನ ಅವರು ಹಾಡಲಿದ್ದಾರೆ. ಆಯುರ್ವೇದದ ರಸಸಾರ ಇದೆ. ಸಾಧಕಿಯ ಸಾಧನೆಯ ಚಿತ್ರಣ, ನವೋನ್ನತಿ ಫೌಂಡೇಶನ್ನ ಪ್ರಸ್ತುತಿ, ನವಶಕ್ತಿ ಕೂಡ ನಿಮಗಾಗಿ ಇರಲಿದೆ. ಮೊದಲನೇದಾಗಿ ಅಧ್ಯಾತ್ಮ ಅಂದ್ರೇನು, ಅಧ್ಯಾತ್ಮದ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗದೇ ಇರಬಹುದು. ನಮ್ಮ ಪರಿಕಲ್ಪನೆಯ ಅಧ್ಯಾತ್ಮದಿಂದ ಹೊರಬಂದು ಯೋಚಿಸುವ ಪ್ರಯತ್ನ ನಮ್ಮದಾಗಿದೆ. ಅಧ್ಯಾತ್ಮ ಅಂದ್ರೆ ಪರಮಾತ್ಮನ ಅಂಶವಾದ ಆತ್ಮನನ್ನ ಹೋಲಿಸಿಕೊಳ್ಳೋದು ಅಥವಾ ಆತ್ಮನೊಂದಿಗೆ ನಿಕಟ ಸಂಬಂಧ ಹೊಂದೋದು ನಿಜ. ಆದರೆ ಆತ್ಮ ತೃಪ್ತಿಯಾಗಬೇಕು ಅಂತಂದ್ರೆ ನಾವು ತೃಪ್ತರಾಗಬೇಕು. ನಾವು ತೃಪ್ತರಾಗೋದಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ನಮ್ಮ ಕೆಲಸದಲ್ಲಿ ಶ್ರದ್ಧೆ. ನಾವು ಆಚರಿಸ್ಕೊಂಡು ಅಳವಡಿಸ್ಕೊಂಡು ಬಂದಿರೋ ಆಚಾರ ವಿಚಾರಗಳು, ಇದರಲ್ಲಿ ನಾವು ತೃಪ್ತರಾಗಿದ್ರೆ ನಾವು ಅಧ್ಯಾತ್ಮದ ದಾರಿಯಲ್ಲಿ ನಡೆದಿದ್ದೀವಿ ಅಂತ ಅರ್ಥ. ಅಧ್ಯಾತ್ಮವನ್ನ ನಾವೇ ಪಡೆದುಕೊಳ್ಳೋದು, ನಾವೇ ಅಳವಡಿಸ್ಕೊಳ್ಳೋದು, ಅದು ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಸಂಬಂಧಿಸಿದ ವಿಚಾರ. ಇನ್ಯಾವುದೇ ವಸ್ತುವಿನಿಂದಾಗ್ಲಿ ವಿಚಾರದಿಂದಾಗ್ಲಿ ಸಿಗೋದಲ್ಲ ಅನ್ನೋದನ್ನ ನಾವು ಯಾವತ್ತಿಗೂ ನೆನಪಿನಲ್ಲಿಟ್ಕೊಳ್ಬೇಕು. ಇದೀಗ ಅಧ್ಯಾತ್ಮದಲ್ಲಿ ಇನ್ನಷ್ಟು ಮಾತು, ಆದರೆ ಇನ್ನೊಂದು ರೂಪದಲ್ಲಿ. ಇಂದಿನ ಮೊದಲ ಕಾರ್ಯಕ್ರಮ, ಇಂದಿನ ಮುಖ್ಯ ಅತಿಥಿಯನ್ನ ಬರಮಾಡ್ಕೊಳ್ಳೋಣ. ಅವರ ಮಾತನ್ನ ಕೇಳೋಣ. ಇವರು ಆಕ್ಟರ್ ಆಗಿದ್ರು ಅಧ್ಯಾತ್ಮಕ್ಕೂ ಇವರಿಗೂ ಏನೋ ಒಂದು ರೀತಿಯ ಸಂಬಂಧ. ಅವರೇ ರ್ಯಾಂಬೋ ಚಲನಚಿತ್ರದ ನಾಯಕ ಶರಣ್. ಹಾಸ್ಯ ನಟನಾಗಿಯೇ ಪ್ರಸಿದ್ಧಿ ಪಡೆದಂತಹ ಶರಣ್ ರಂಗಭೂಮಿ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಜನಿಸ್ತಾರೆ. ನಾಯಕ ನಟನಾಗಿ ಮೊದಲ 7 ಸಿನಿಮಾಗಳಲ್ಲಿ ಅಭಿನಯಿಸಿದ ಅವರು 3 ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಯನ್ನು ಪಡಿತಾರೆ. ಇಂತಹ ಸ್ಫುರದ್ರೂಪಿ ಆಕ್ಟರ್ ಶರಣ್ ನಮ್ಮ ಕಾರ್ಯಕ್ರಮದ ಇವತ್ತಿನ ಮುಖ್ಯ ಅತಿಥಿ. ಇವರು ಪ್ರಸಿದ್ಧಿಯ ಜೊತೆಗಿನ ಅಧ್ಯಾತ್ಮದ ಬಗ್ಗೆ ಮಾತನಾಡ್ತಾರೆ. ಬನ್ನಿ ಅವರ ಮಾತುಗಳನ್ನ ಕೇಳೋಣ. ನಾನಿದನ್ನ ತುಂಬಾ ವಿಸ್ತರಿಸಿ ಹೇಳಲ್ಲ, ನಾ ಒಂದೇನಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದರ ಸಾರಾಂಶನೇ ಅಷ್ಟು. ಈ ಪ್ರಸಿದ್ಧಿಯನ್ನ ಬ್ಯಾಲೆನ್ಸ್ ನಲ್ಲಿ ಇಡುವಂತ ಕೆಲಸವನ್ನ ಆಧ್ಯಾತ್ಮ ಖಂಡಿತ ಮಾಡುತ್ತೆ. ಯಾಕಂದ್ರೆ ಆಧ್ಯಾತ್ಮದ ಹೊರತಾಗಿ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಆಧ್ಯಾತ್ಮ ಅಂತ ಅನ್ನುವಂಥದ್ದು ನಾವು ಶಿಕ್ಷಣದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡೋಸೇಜ್ ನಲ್ಲಿ
ನಮ್ಮ ಮುಂದಿನ ಜನರೇಷನ್ಗೆ ನಾವು ಅದನ್ನ ಹೇಳ್ತಾನೆ ಬಂದಿದ್ದೀವಿ. ಸೊ ಪ್ರಸಿದ್ಧಿಯನ್ನ ಸಮತೋಲನದಲ್ಲಿ ಇಡುವಂತ ಪಾತ್ರ ಆಧ್ಯಾತ್ಮದ್ದು ದೊಡ್ಡದು ಅಂತ ಹೇಳಿ. ಪ್ರಸಿದ್ಧಿಯ ಉತ್ತುಂಗಕ್ಕೆ ಹೋದಂತ ತುಂಬಾ ದೊಡ್ಡ ದೊಡ್ಡ ಮೇರು ವ್ಯಕ್ತಿಗಳು ನಾವು ನೋಡ್ತಾ ಬಂದಿದ್ದೀವಿ. ಆಧ್ಯಾತ್ಮದ ಕಡೆಗೆ ತುಂಬಾ ಒಲವನ್ನ ಇಟ್ಕೊಂಡು ಪ್ರಸಿದ್ಧಿ ಆದವರು ಕೂಡ ನಮಗ್ ಸಾಕ್ಷಿಯಾಗಿ ಸಿಗ್ತಾರೆ. ಸೊ ಹಂಗಾಗಿ ನಾನು ಇದನ್ನ ಒಪ್ಪಲ್ಲ. ಪ್ರಸಿದ್ಧಿ ಆಧ್ಯಾತ್ಮವನ್ನ ದೂರ ಮಾಡುತ್ತೆ ಅಂತ ಅನ್ನುವಂಥದ್ದು ನಾನು ಒಪ್ಪಲ್ಲ. ಇದು ಬದುಕಿಗೆ, ಪ್ರಸಿದ್ಧಿಗೂ ಇದಕ್ಕೂ ನನಗೆ ಹಂಗೆ ಸಂಬಂಧ ತರಕ್ಕಾಗಲ್ಲ. ಇದು ಬದುಕಿಗೆ ಬೇಕಾಗಿರುವಂತದ್ದು ಅಂತ ನಾನು ಹೇಳ್ತೇನೆ. ನಿಮ್ಗೆ ಬದುಕಿನ ಸಮತೋಲನವನ್ನ ನೀವು ಕಂಡುಕೊಂಡ್ಬಿಟ್ರಿ ಅಂತಂದ್ರೆ ಪ್ರಸಿದ್ಧಿ ಅದರ ಒಂದು ಭಾಗ ಅಷ್ಟೇ. ನೀವು ಒಂದು ಸಲ ನಾನು ಹೇಳ್ತಾ ಇರೋದು ಫುಲ್ ಆನ್ ಫಿಲಾಸಫರ್ ಅಂತ ಬೇಡ. ಫಿಲಾಸಫಿ ಅಂತ ಅನ್ನುವಂಥದ್ದು ತುಂಬಾನೇ ದಿವಸದ 24 ಗಂಟೆನೂ ಹಾಗೆ ಬದುಕಬೇಕು ಅಂತ ಅನ್ನುವಂಥದ್ದು ಏನಿಲ್ಲ. ಕೆಲವು ಮುಖ್ಯವಾದ ಸೂತ್ರಗಳಿದಾವೆ ಗೊತ್ತಾ. ಯಾಕಂದ್ರೆ ಸಿಂಪಲ್ ಸೂತ್ರಗಳು ನಮ್ಮ ದಿನನಿತ್ಯದ ಲೈಫಿಗೆ ಬೇಕಾಗುವಂತ ಸಿದ್ಧ ಸೂತ್ರ ಅಂದ್ರೆ ನಮ್ಮ ಸಿಂಪಲ್ ಸೂತ್ರಗಳಿದಾವಲ್ಲ, ಅಷ್ಟನ್ನು ಮಾತ್ರ ನಾವು ಅದನ್ನ ರೂಢಿಸ್ಕೊಂಡು ಹೋದ್ರೂ ಸಾಕು. ಬದುಕು ಬಹಳ ಹಗುರವಾಗಿರುತ್ತೆ, ಸೊಗಸಾಗಿರುತ್ತೆ. ಆಧ್ಯಾತ್ಮ ಅಂತ ಅನ್ನುವಂಥದ್ದು ಒಂದು ಸಾಗರ. ನೀವು ಎಷ್ಟು ಆಳಕ್ಕೆ ಇಳಿತೀರೋ, ನಿಮ್ಗೆ ಅದು ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ಆಳಕ್ಕೂ ಬೇಕಾದ್ರೆ ಇಳಿಬಹುದಾದಂತ ಒಂದು ತುಂಬಾ ದೊಡ್ಡ ಪ್ರಪಂಚ ಸರ್ ಅದು. ನೀವು ಒಂದು ಬೊಗಸೇನೆ ಸಾಕು ನನ್ಗೆ ಅಂತಂದ್ರೆ ಅಷ್ಟಕ್ಕೆ ದೊಡ್ಡ ದೊಡ್ಡ ರಿಸಲ್ಟ್ಸ್ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು. ನೀವು ತೀರಾ ಆಳಕ್ಕೆ ಇಳಿದು ಫುಲ್ಲು ನಾನು ಹಂಗೆ ಆಗ್ಬಿಡ್ತೀನಿ ಅಂತ ಅನ್ನೋಂಥದ್ದು ಏನಿಲ್ಲದೆ. ಹಾಗಾಗಿ ಎಲ್ಲರಿಗೂ ಕೈಗೆಟುಕತ್ತಿದೆ, ಕೆಲವರಿಗೆ ಮಾತ್ರ ಸೀಮಿತ ಅನ್ನುವಂಥದ್ದು ಏನಿಲ್ಲ ಸರ್. ಎಲ್ಲರಿಗೂ ಕೈಗೆಟುಕುವಂಥದ್ದು ಇದು ಆಧ್ಯಾತ್ಮ ಅಂತ ಅನ್ನುವಂಥದ್ದು. ನಾವು ತೀರಾ ಆಧ್ಯಾತ್ಮ ಅಂತಿದ್ದಂಗೆ ನಾವು ಡೀಪ್ ಆಗಿ ಅದನ್ನೇ 24 hours ಎದುರಾಗಿ ಅಂತ ಅನ್ನೋದು ಎಂತದ್ದು ಏನಿಲ್ಲ. ಬದುಕಿನ ಕೆಲವು ಸೂತ್ರಗಳು ಅಷ್ಟೇ, ಬಹಳ ಸಿಂಪಲ್ ಸೂತ್ರಗಳು. ಸಂತೋಷವಾಗಿರ್ಲಿಕ್ಕೆ, ದುಃಖ ಬಂದಾಗ ನನ್ನೊಬ್ಬನಿಗೆ ಅಲ್ಲ, ಇದು ಜೀವನದ ಒಂದು ಭಾಗ ಅಂತ ಅನ್ನೋಂಥದ್ದು ಹೇಳ್ಕೊಡುತ್ತೆ ಗೊತ್ತಾ. ಬಹಳ ಸಿಂಪಲ್ ಸೂತ್ರಗಳಿದು. ಇದಕ್ಕೆ ನಾವೇನು ತೀರಾ ಟೀಚರ್ ಆಗ್ಬೇಕಾಗಿಲ್ಲ, ಫಿಲಾಸಫರ್ ಆಗ್ಬೇಕಾಗಿಲ್ಲ. ಅದಕ್ಕೆ ಮಾಸ್ಟರ್ಸ್ ಇದಾರೆ ಅದರಲ್ಲಿ. ನಮ್ಗೆ ಅವರಲ್ಲಿ ಒಂದು ಚೂರ್ ತಗೊಳ್ಳೋಣ. ಅವ್ರು ಹೇಳಿದ್ರಲ್ಲಿ ಅಲ್ಲಿಂದ ಶುರು ಮಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇತ್ತಾ, ನೆಕ್ಸ್ಟ್ ರೌಂಡ್ ಹೋಗೋಣ. ಇನ್ನೂ ಇಂಟ್ರೆಸ್ಟ್ ಇತ್ತಾ, ಇನ್ನೊಂದು ನೆಕ್ಸ್ಟ್ ರೌಂಡ್ ಹೋಗೋಣ. ಇಲ್ಲಪ್ಪ ನನಗೆ ಇಷ್ಟು ಸಾಕು, ನಾನು ಸಂತೋಷವಾಗಿದ್ದೀನಿ, ಇಷ್ಟು ಸಾಕು ಅಂತ ಅನ್ನೋದಾದ್ರೆ ಓಕೆ ರೈಟ್. ನಾನಾ ಗುರುಗಳು ನನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಎಲ್ಲ ಆಧ್ಯಾತ್ಮದ ಗುರುಗಳು ಏನಿದ್ದಾರೆ ಅವರು ಒಂದಲ್ಲ ಒಂದ್ ತರದಲ್ಲಿ ನನಗೆ ಇನ್ಸ್ಪಿರೇಷನ್. ಅವರು ನನ್ನ ಬದುಕಿನಲ್ಲಿ ಸಂತೋಷವಾದಾಗ, ಗೆಲುವು ಸಿಕ್ಕಾಗ, ಸೋಲಾದಾಗ, ತುಂಬಾ ಸಂತೋಷದಲ್ಲಿದ್ದಾಗ ಮತ್ತೆ ತುಂಬಾ ದುಃಖದಲ್ಲಿದ್ದಾಗ ಎಲ್ಲಾ ಟೈಮಲ್ಲೂ ಕೂಡ ಅವರು ಹಾಕಿಕೊಟ್ಟಂತಹ ಮಾರ್ಗ ಏನಿದೆ ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಅವರ ಒಂದು ತರದಲ್ಲಿ ನಾನು ಅಡ್ಮೈರರ್. ನಾನು ಅವ್ರ ಚಿಕ್ಕ ವಯಸ್ಸಿನಿಂದನೂ ಕೂಡ ಅವ್ರ ಪುಸ್ತಕಗಳನ್ನ ಓದ್ತಾ ಬಂದಿದ್ದೇನೆ ನಾನು. ಸೊ ಹಂಗಾಗಿ ಸ್ವಾಮಿ ವಿವೇಕಾನಂದ ನಮ್ಗೆ ತುಂಬಾನೇ ಇನ್ಸ್ಪೈರ್ ಆಗಿದೆ. ಪ್ರಸಿದ್ಧಿ ಹಾಗೂ ಅಧ್ಯಾತ್ಮದ ನಡುವಿನ ಸಂಬಂಧದ ಬಗ್ಗೆ ತಮ್ಮ ವಿಚಾರಧಾರೆಯನ್ನ ನಮ್ಮೊಂದಿಗೆ ಹಂಚಿಕೊಂಡ ಶರಣ್ ಅವರಿಗೆ ನಾನು ನನ್ನ ಮನಃಪೂರ್ವಕವಾಗಿ ಹಾಗೂ ನವೋನ್ನತಿಯ ಪರವಾಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇನ್ನು ಆರೋಗ್ಯ ಇದ್ರೆ ಮಾತ್ರ ಎಲ್ಲಾನು, ಅದನ್ನು ಕಾಪಾಡಿಕೊಳ್ಳೋದು ನಮಗೆ ನಿತ್ಯ ಜೀವನದ ಹೋರಾಟದ ಥರ. ಈ ಆರೋಗ್ಯವನ್ನು ಕಾಪಾಡೋ ಅಂಶಗಳು, ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತ ಇದ್ರೂ ಅದನ್ನು ಗುರುತಿಸೋದು ಕಡಿಮೆ. ಅಂತಹ ಅತ್ಯಮೂಲ್ಯ ಗಿಡಮೂಲಿಕೆಯೊಂದರ ಪ್ರಯೋಜನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಖ್ಯಾತ ಆಯುರ್ವೈದ್ಯರಾಗಿರುವಂತಹ ಡಾಕ್ಟರ್ ಗಿರಿಧರ್ ಕಜೆ ಅವರು. ಬನ್ನಿ ಅವರ ಮಾತುಗಳಲ್ಲಿ ಇವತ್ತಿನ ಮೂಲಿಕೆ ಯಾವುದು ಕೇಳ್ಬರೋಣ. ನಮಸ್ಕಾರ. ಪಾರಿಜಾತ ಗಿಡ ಗೊತ್ತಿಲ್ಲದವರು ಯಾರು ಹೇಳಿ? ಸುಗಂಧಿತ ಪುಷ್ಪಗಳಿಗೆ ಹೆಸರುವಾಸಿ, ಪೂಜೆಗೆ ಬೇಕದು. ಅಷ್ಟೇ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಅನೇಕ ಲಾಭಗಳನ್ನ ಮನುಷ್ಯರಿಗೆ ಕೊಡೋದ್ರಿಂದಾಗಿ ಆಯುರ್ವೇದದಲ್ಲಿ ಅದಕ್ಕೊಂದು ಉತ್ತಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಪಾರಿಜಾತ ಅಂತ ಹೇಳಿದ ತಕ್ಷಣ ನೆನಪಾಗೋದು ಮೈಕೈ ನೋವು, ಆರ್ಥರೈಟಿಸ್ಗಳು, ಬೇರೆ ಬೇರೆ ದೇಹದಲ್ಲಿರುವ ನೋವುಗಳು. ಆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಶ್ರೇಷ್ಠವಾದಂತಹ ಔಷಧ. ಅದರಲ್ಲೂ ಇತ್ತೀಚೆಗೆ ಅನೇಕ ಯುವಕರಿಗೆ, ಯುವಜನರಿಗೆ ಮುಖ್ಯವಾಗಿ ಬೆನ್ನು ನೋವು, ಅದರಲ್ಲಿ ಡಿಸ್ಕ್ ಬಲ್ಜೆಲ್ಲ ಆಗಿ ಅದರಿಂದ ನೋವುಗಳು, ಸಯಾಟಿಕ, ಇದೆಲ್ಲ ತುಂಬಾ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಸಯಾಟಿಕದಲ್ಲಿ ಅಥವಾ ಬ್ಯಾಕ್ ಪೇನ್ ಯಾವುದಿದೆ ಅದು, ಮತ್ತೆ ಬಾಡಿಯ ಪೇನ್ ಯಾವುದೇ ದೇಹದಲ್ಲಿರುವ ನೋವುಗಳನ್ನ ನೋವು ನಿವಾರಕವಾಗಿ ಒಂದು ಸಹಜವಾಗಿರುವಂತಹ ಒಂದು ಪೇನ್ ಕಿಲ್ಲರ್
ಆದ್ರೆ ಇದು ಬೇರೆ ಕಿಡ್ನಿಯನ್ನ ಕಿಲ್ ಮಾಡೋದಿಲ್ಲ. ಕೆಮ್ಮು ದಮ್ಮಿನಲ್ಲಿ ಕೂಡ ತುಂಬಾ ಶ್ರೇಷ್ಠವಾಗಿ ಕೆಲಸ ಮಾಡ್ತದೆ. ಬ್ಲಡ್ ಪ್ಯೂರಿಫೈಯರ್ ಆಗಿ ಅಂದ್ರೆ ರಕ್ತ ಶುದ್ಧಿ ಮಾಡ್ಲಿಕ್ಕೆ ಒಂದು ಶ್ರೇಷ್ಠವಾದಂತಹ ಔಷಧ. ಇದೆಲ್ಲದ ಜೊತೆಗೆ ಲಿವರ್ ನಮ್ಮ ದೇಹದಲ್ಲಿರುವ ಅತಿ ದೊಡ್ಡ ಗ್ಲ್ಯಾಂಡ್, ಅದನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಅದರ ರೋಗಗಳಿದ್ದಾಗ, ಜಾಂಡಿಸ್ ಇರ್ಲಿ, ಬೇರೆ ಬೇರೆ ಕಾಯಿಲೆಗಳಿದ್ದಾಗ, ಅದೇ ರೀತಿಯಲ್ಲಿ ಕ್ಲೀನ್ ಇದರ ತೊಂದರೆಗಳು, ಆಮೇಲೆ ಚರ್ಮದ ಕಾಯಿಲೆಗಳು, ಅನೇಕ ದಿವಸ ಹಿಂದಿರುವ ಚರ್ಮದ ಕಾಯಿಲೆಗಳನ್ನ ನಾಶಪಡಿಸ್ಲಿಕ್ಕೆ, ಮೂತ್ರ ಮಾಡ್ಲಿಕ್ಕೆ ತೊಂದರೆ, ಅದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಂದ ಇರ್ಲಿ ಅಥವಾ ಬೇರೆ ಕಾರಣಗಳಿಂದ ಮೂತ್ರದ ತೊಂದರೆ ಇದ್ದಾಗ ಮೂತ್ರ ಪ್ರವಾಹನ ಸರಿ ಮಾಡ್ತದೆ. ಗಂಟಲ್ನ ಶುದ್ಧಿಯನ್ನು ಮಾಡ್ತದೆ. ಟಾನ್ಸಿಲೈಟಿಸ್ ಅಥವಾ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳೇನೆಲ್ಲ ಇದೆ, ಕೆಮ್ಮು, ಶೀತ, ನೆಗಡಿ, ಗಂಟಲು ನೋವು, ಇದನ್ನೆಲ್ಲ ಕಡಿಮೆ ಮಾಡ್ತದೆ. ಮೂತ್ರ ಉರಿ ಅದನ್ನು ಕಡಿಮೆ ಮಾಡ್ತದೆ. ವಾತ ರೋಗಗಳಲ್ಲಿ ತುಂಬಾ ಶ್ರೇಷ್ಠವಾಗಿ ಕೆಲಸ ಮಾಡ್ತದೆ. ಅದರಿಂದಾಗಿ ಪಾರಿಜಾತ ಅಂತ ಹೇಳುದು ಒಂದು ಅದ್ಭುತ ಸಸ್ಯ, ಮಾನವರ ಜೊತೆಯಲ್ಲೇ ಬೆಳೆಯುವಂಥದ್ದು, ಮಾನವರ ಆರೋಗ್ಯಕ್ಕೆ ಬೇಕಾಗಿರುವಂತದ್ದು. ಆರೋಗ್ಯ ರಕ್ಷಣೆಗೆ ಉಪಯುಕ್ತವಾದಂತಹ ನಮ್ಮ ಹಿತ್ತಲಿನಲ್ಲಿಯೇ ಬೆಳೆಯುವಂತಹ ಗಿಡಮೂಲಿಕೆಯೊಂದರ ಪ್ರಯೋಜನವನ್ನು ತಿಳಿಸಿಕೊಟ್ಟ ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನವಶಕ್ತಿಯರು ಅನ್ನೋ ಈ ವಿಶೇಷ ವಿಭಾಗದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 9 ಸಾಧಕಿಯರನ್ನ ನಾವು ಪರಿಚಯಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು 5ನೆಯ ಸಾಧಕಿಯ ಪರಿಚಯ. ಇವರು ನಟಿ ಹಾಗೇನೆ ಪ್ರೊಫೆಸರ್ ಕೂಡ ಆಗಿರುವಂತಹ ಚಿತ್ಕಲಾ ಬಿರಾದಾರ್ ಅವರು. ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಟಾಪ್ ರೇಟೆಡ್ ಧಾರಾವಾಹಿ ಅನ್ನಿಸ್ಕೊಂಡಿರುವಂತಹ ಕನ್ನಡತಿ ಯಾರಿಗ್ ಗೊತ್ತಿಲ್ಲ. ಆ ಧಾರಾವಾಹಿಯಲ್ಲಿ ಬರೋ ಅಮ್ಮಮ್ಮನ ಪಾತ್ರಧಾರಿಯಂತೂ ಎಲ್ಲರಿಗೂ ಅಚ್ಚುಮೆಚ್ಚು. ತನ್ನ ನಿಜವಾದ ಹೆಸರಿಗಿಂತಲೂ ಅಮ್ಮಮ್ಮ ಅಂತಾನೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ಚಿತ್ಕಲಾ ಬಿರಾದಾರ್ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಅನ್ನೋ ವಿಚಾರ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಹೌದು, ಚಿತ್ಕಲಾ ಬಿರಾದಾರ್ ಅವರು ಮೂಲತಃ ಉತ್ತರ ಕರ್ನಾಟಕದವರು. ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಒಂದಷ್ಟು ವರ್ಷಗಳ ಕಾಲ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ 1 ವರ್ಷ ಜರ್ಮನಿಯಲ್ಲಿ ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ನಂತರ ಆಪ್ತರ ಒತ್ತಾಯದ ಮೇರೆಗೆ ನಟನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ ಅಲ್ವಾ? ಬಂದೇ ಬರತಾವ ಕಾಲ ಅನ್ನೋ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಇವರು ಸಕ್ಸಸ್ಫುಲ್ ನಟಿಯಾದರು. ಮುಂದೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅಲ್ಲಿ ಜನಮನ್ನಣೆ ಗಳಿಸಿದ್ರು. ನಂತರ ಇವರಿಗೆ ಜನಪ್ರಿಯತೆ ತಂದುಕೊಟ್ಟಂತಹ ಪಾತ್ರ ಅಂದ್ರೆ ಅದು ಅವನು ಮತ್ತು ಶ್ರಾವಣಿ ಚಿತ್ರದ ಅಯ್ಯಂಗಾರ್ ಪುಷ್ಪವಲ್ಲಿ ಪಾತ್ರ. ಕೇವಲ ಕಿರುತೆರೆ ಮಾತ್ರ ಅಲ್ಲ, ಬೆಳ್ಳಿತೆರೆಯ ಮದುವೆ ಮನೆ, ಫ್ಯಾಂಟಮ್, ಪ್ರೇಮಂ ಪೂಜ್ಯಂ ಹಾಗೂ ನಿನ್ನ ಸನಿಹಕ್ಕೆ ಚಿತ್ರದಲ್ಲಿ ಇವರು ನಟನೆ ಮಾಡಿದ್ದಾರೆ. ತಮ್ಮ ನಟನೆ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವಂತಹ ಇವರು ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಹೀಗೆ ನಟನೆ ಹಾಗೂ ಉಪನ್ಯಾಸಕಿ ಎರಡರಲ್ಲೂ ಕೂಡ ಅವರು ತುಂಬ ಅದ್ಭುತವಾದ ಸಾಧನೆ ಮಾಡಿ ತನ್ನ ಜೀವನವನ್ನು ಸುಂದರವಾಗಿ ಕಟ್ಟಿಕೊಂಡಿದ್ದಾರೆ. ಚಿತ್ಕಲಾ ಬಿರಾದಾರ್ ಅವರು ಅವರ ಸಾಧನೆಯನ್ನ ನೆನಪಿಸಿಕೊಳ್ತಾ ಅವರಿಗೆ ನವೋನ್ನತಿಯ ಪರವಾಗಿ ನಾವು ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ನಾವು ದೇವಿಯ ವಿವಿಧ ಸ್ವರೂಪವನ್ನು ಆರಾಧಿಸುವ ಈ ದಿನದಂದು ದೇವಿಯನ್ನ ತಮ್ಮ ಗಾಯನದ ಮೂಲಕ ಸ್ತುತಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸರಿಗಮಪ ಖ್ಯಾತಿಯ ಗಾಯಕ ಶ್ರೀಹರ್ಷ ಅವರು. ಶ್ರೀ ಸರಸ್ವತಿ ಆಶ್ರಯಾಮಿ, ಶ್ರೀ ಸರಸ್ವತಿ ಆಶ್ರಯಾಮಿ, ಸುಮನಸ ರಂಜನಿ. ಶ್ರೀ ಸರಸ್ವತಿ ಆಶ್ರಯಾಮಿ, ಸುಮನಸ ರಂಜನೀಂ ಶಿವಾಂ ಶ್ರೀ ಸರಸ್ವತಿ ಆಶ್ರಯಾಮಿ.
सुमनसरञ्जनीं शिवां श्री सरस्वती आश्रयामि। चोदयित्रीं चतुर्वाग्विभूतिं प्रदायिनीं चोदयित्रीं चतुर्वाग्विभूतिं प्रदायिनीं चोदयित्रीं चतुर्वाग्विभूतिं प्रदायिनीं घनबोधा दशमातृका स्वरूपिणीं चिदानन्द घनबोधां दशमातृका स्वरूपिणीं सानिपनिपमपमगमगस गनिगस गम पनि सानि पनि पम पम गम गस गस गसनि परि स गम पनि गस गम स गनि सा पनि स पानि माप स गम स गनि स गस गम स गनि सा पनि स पानि माप स गम स गनि स गस मग मग पम निप सनि गस मग मग पम निप सनि गस मग पम निप सनि ग श्री सरस्वती आश्रयामि। सुमनसरञ्जनीं शिवां श्री सरस्वती आश्रयामि। ತನ್ನ ಅದ್ಭುತ ಕಂಠದ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದ ಶ್ರೀ ಹರ್ಷ ಇವರಿಗೆ ನವೋನ್ನತಿಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮನ್ನು ಕೂಡ ಆ ಭಕ್ತಿ ಭಾವದಲ್ಲಿ ಮಿಂದೇಳುವ ರೀತಿಯಲ್ಲಿ ಅವರು ಮಾಡಿದ್ದು ನಿಜಕ್ಕೂ ಕೂಡ ನಮ್ಮ ಭಾಗ್ಯ. ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಯೇ ಪೂರ್ಣ ವಿರಾಮವಿಡುವಂತಹ ಸಮಯ. ಪ್ರತಿದಿನವೂ ಅದ್ಭುತ ಮಾಹಿತಿ, ಮನರಂಜನೆ, ಚಿಂತನೆ ನಿಮಗಾಗಿ ಇರಲಿದೆ. ನವರಾತ್ರಿ ನವೋನ್ನತಿಯ 6ನೇ ದಿನ ನಾಳೆ ವಿಶೇಷ ಅತಿಥಿಗಳಾದ ತೇಜಸ್ವಿನಿ ಅನಂತಕುಮಾರ್ ಅವರ ಜೊತೆ ನಾವು ಮಾತಾಡೋದಕ್ಕಿದ್ದೀವಿ. ಇನ್ನೊಬ್ಬ ಸಾಧಕಿಯ ಸಾಧನೆಯ ಪರಿಚಯ, ಜೊತೆಗೆ ಇನ್ನಷ್ಟು ಮತ್ತಷ್ಟು ಇರಲಿದೆ. ನಿಮಗೂ ಗೊತ್ತಿದೆ, ನೀವು ಕೂಡ ನಾಳೆ ಮತ್ತೆ ಕೇಳೋದಕ್ಕೆ ಬರ್ತೀರಿ ಅಂತ ನಾನು ಆಶಿಸ್ತಾ ನಿಮ್ಮ ಬಡಕಿಲ ಪ್ರದೀಪ್. ನಮಗೆಲ್ಲರಿಗೂ ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯ, ಸಂಪತ್ತನ್ನ ಆ ತಾಯಿ ಕರುಣಿಸಲಿ ಅಂತ ಅವಳಲ್ಲಿ ಪ್ರಾರ್ಥಿಸ್ತಾ ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನವೋನ್ನತಿ